ಹಾಯ್ ಎಲ್ಲರಿಗೂ. ಆಫ್ಟರ್ ಲಾಂಗ್ ಟೈಮ್ ನಾನು ಲಾಗ್ ಮಾಡ್ತಾ ಇದ್ದೇನೆ. ಗೈಸ್ ಏನು ಗೊತ್ತಾ, ಬೆಂಗಳೂರಲ್ಲಿ ಇವಾಗ ಮಳೆ. ಸೊ ಎಲ್ಲ ಕೇಳ್ತಾ ಇದ್ರು ಯಾಕೆ ಲಾಗ್ ಮಾಡ್ತಾ ಇಲ್ಲ, ಯಾಕೆ ರೀಲ್ಸ್ ಮಾಡ್ತಾ ಇಲ್ಲ ಅಂತ. ಸೊ ರೀಸನ್ ಇಷ್ಟೇ, ಸ್ವಲ್ಪ ಇವಾಗ ನಾರ್ಮಲಿ ಡೈಲಿ ಏನೋ ಒಂದು ಫುಡ್ ವ್ಲಾಗ್ಸ್, ಸೊ ಅದೆಲ್ಲ ನಾನು ಮಾಡ್ತಾ ಇದ್ದೆ. ನನಗೆ ಫುಡ್ ವ್ಲಾಗ್ ಸ್ಟಾರ್ಟ್ ಮಾಡಿ ಅವತ್ತಿಂದ ಫುಲ್ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಫುಡ್ ವ್ಲಾಗ್ನ ಸ್ವಲ್ಪ ಅವಾಯ್ಡ್ ಮಾಡಿ ಇನ್ಮೇಲಿಂದ ನಾನೇ ಫುಡ್ನ ಮಾಡ್ಕೊಂಡು ನಾನೇ ತಿನ್ನೋಣ ಅಂತ. ಸೊ ಆ ಥರ ಒಂದು ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನೇನು ಮಾಡೋಕ್ಕೆ ಯೋಚನೆ ಮಾಡಿದೆ ಅಂದರೆ, ಓಕೆ ಇವಾಗ ನಾನೇ ಒಂದು ಅಡುಗೆ ರೆಡಿ ಮಾಡಿ ನಾನೇ ಇವಾಗ ಊಟ ಮಾಡಬೇಕಂದ್ರೆ ಸೊ ನಾನು ಏನೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ, ಎಕ್ಸಾಂಪಲ್ ಗ್ಯಾಸ್, ಆಮೇಲೆ ಕೆಲವೊಂದು ಫುಡ್ ಐಟಮ್ಸ್ ಇರ್ಬೋದು, ಅದನ್ನೆಲ್ಲ ಪ್ರಿಪೇರ್ ಮಾಡೋಕ್ಕೆ ಬೇಕಾಗುವಂಥ ಕೆಲವು ಐಟಮ್ಸ್ಗಳು. ಅಂದರೆ ಈಗ ಲೈಕ್ ಏನು ಗೊತ್ತಾ, ಈಗ ದೋಸೆ ಮಾಡಬೇಕಂದ್ರೆ ಹಂಚಬೇಕು. ಏನಾದರೂ ಐಟಮ್ಸ್ನ ಪ್ರಿಪೇರ್ ಮಾಡ್ತಿದ್ದಂದರೆ ಅದೇ ಸೌಟು, ಚಿಪ್ಪು, ಸೆಟ್ಕ ಎಲ್ಲ ಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇನ್ಮೇಲಿಂದ ನೆಕ್ಸ್ಟ್ ಮಂತಿಂದ, ಇವನ್ ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಅಲ್ವಾ, ಸೊ ನೆಕ್ಸ್ಟ್ ಮಂತಿಂದ ನಾನೇ ಫುಡ್ನ, ಈಗ ನನ್ನ ಫೇವ್ರೆಟ್ ಫುಡ್ ಎಕ್ಸಾಂಪಲ್ ಚಿಕನಲ್ಲಿ ಯಾವ ಐಟಮ್ಸ್ ಮಾಡಿದ್ರೂ ನನಗೆ ತುಂಬ ಇಷ್ಟ. ಅದರಲ್ಲೇ ಎಸ್ಪೆಷಲಿ ಪೆರಿ ಪೆರಿ ಚಿಕನ್ ಮೈ ಫೇವ್ರೇಟ್. ಸೊ ಈ ಥರ ಇನ್ಮೇಲಿಂದ ನಾನೇ ಅಡುಗೆ ರೆಡಿ ಮಾಡಿಕೊಂಡು ನಾನೇ ತಿಂದಿದ್ರೆ ಹೇಗಿರುತ್ತೆ ಅಂತ ಆ ಥರ ನನಗೆ ಯೋಚನೆ ಸ್ಟಾರ್ಟ್ ಆಗಿ ನಾನು ರೆಡಿ ಮಾಡಿದ್ದು ನನ್ನ ಕುಕ್ಕಿಂಗ್ ವ್ಲಾಗ್ಸ್. ಸೊ ಅದು ಇವಾಗ ಸ್ಟಾರ್ಟ್ ಆಗಿಲ್ಲ. ಇವಾಗ ನೆಕ್ಸ್ಟ್ ಮಂತಿಂದ ಜಸ್ಟ್ ಪ್ರೋಮೋ ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಗೊತ್ತಿಲ್ಲ, ನನ್ನ ಲಾಗ್ನ ನೀವು ನೆಕ್ಸ್ಟ್ ಮಂತಿಂದ ಕಂಟಿನ್ಯೂಯಸ್ ಆಗಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೆಕ್ಸ್ಟ್ ನನ್ನ ಕನ್ಸರ್ಟ್ ಟುಡೇ. ಇವತ್ತು ಹೆವಿ ಮಳೆ. ನನಗೆ ಅನಿಸ್ತಾ ಇತ್ತು ತುಂಬ ದಿನದಿಂದ ಲೈಕ್ ನಾನ್ ವೆಜ್ ಏನಾದರೂ ತಿನ್ನಬೇಕಂದ್ರೆ ಚಿಕನ್ಲ ತಿಂತಾ ಇರ್ತೀನಿ. ಫಿಶ್ ಇವಾಗ ಎಲ್ಲಿ ಸಿಗುತ್ತೆ ಅಲ್ವಾ. ಕೋಸ್ಟಲ್ ಕೈ ರುಚಿ, ಮೊದಲು ಕೋಸ್ಟಲ್ ಕೈ ರುಚಿ ಅನ್ನುವಂಥದ್ದು ಇಲ್ಲೇ ಇತ್ತು, ಇಲ್ಲಿ HSR ಇತ್ತು. ನಾವು ನಡ್ಕೊಂಡು ಹೋಗಿ ಆರಾಮಾಗಿ ತಿನ್ಕೊಂಡು ಬರ್ತಾಯಿದ್ವಿ. ಬಟ್ ಇವಾಗ ಹಾಗಲ್ಲ, ತುಂಬ ದೂರದಲ್ಲಿದೆ. ತುಂಬ ದೂರ ಅಂದರೆ ಜಾಸ್ತಿ ದೂರದಲ್ಲೇ ಇದೆ. ಅಂದರೆ ಲೈಕ್ ಇವಾಗ ಕೂಡ್ಲಿಗೇಟ್ ಹೋಗಬೇಕು, ಕೂಡ್ಲಿಗೇಟಲ್ಲಿ ಇದೆ ಆಯಿತಾ. ಅದಕ್ಕೆ ನಾವು ಇವಾಗ ಹೊರಟದ್ದು ಕೂಡ್ಲಿಗೇಟಿಗೆ. ಯಾಕಂದರೆ ಸ್ವಲ್ಪ ಮನೆ ರುಚಿ ಬರಲ್ಲ, ಊರಿನ ಟೇಸ್ಟ್ ಬರುತ್ತೆ ಅಂತ ನಾವಿವಾಗ ಅಲ್ಲಿಗೆ ಹೊರಟಿತ್ತು. ಗೊತ್ತಿಲ್ಲ, ಇವಾಗ ಒಂದು ಮಳೆ ಇತ್ತು, ಹೋಗಕ್ಕೆ ಸ್ವಲ್ಪ ಕಷ್ಟ ಆಯ್ತು 6 ಗಂಟೆಲಿ. ಅಂತಕ್ಕಂದ್ರೆ ಅಲ್ಲಿ ಬಸ್ ಇಳ್ಕೊಂಡು, ಬಸ್ಸಿಂದ ಮತ್ತು ಹತ್ತಿ ಆಟೋ ಹತ್ಕೊಂಡು ಅಲ್ಲಿ ಅಲ್ಲಿ ಹೋದರೆ ಎಂತಂದರೆ ನಂಗಲ್ಲಿ ಮೀನೆಲ್ಲ ಇಷ್ಟ ಆಗ್ತಿಲ್ಲ. ಲೈಕ್ ಅಂದರೆ ಮೀನು ಫ್ರೈ ಆ ಥರ ಎಲ್ಲ ನನಗೆ ತಿನ್ನೋಕೆ ಇಷ್ಟ ಆಗ್ತಿಲ್ಲ. ನಂಗೆ ಅಲ್ಲಿ ಎಂತ ಅಂದರೆ ಸಾಂಬಾರು, ಅಂದರೆ ಮೀನು ಸಾಂಬಾರು, ಆಮೇಲೆ ಅದ್ರ ಜೊತೆ ಮೀನು ಸಾರು, ಅದೊಂದು ಸ್ವಲ್ಪ ಒಂಚೂರು ನನ್ನ ಮನೆ ಫೀಲ್ ಆಗ್ತದೆ. ಈಗ ನಾನು ಓಕೆ, ಈಗ ಫ್ರೈ ಎಲ್ಲ ತಿನ್ನೋದಾದರೆ ನಾರ್ಮಲಿ ಸಿಕ್ಕುತ್ತೆ ಫ್ರೈ ಎಲ್ಲ. ಬಟ್ ಮೀನು ಸಾರು, ಅನ್ನ, ವೈಟ್ ರೈಸ್ ಮಿಕ್ಸ್ ಮಾಡ್ಕೊ ತಿಂದಂದರೆ ಒಂಥರ ಡಿಫ್ರೆಂಟ್ ಫೀಲಿಂಗ್ಸ್. ಸೊ ಅದಕ್ಕೆ ನಾವು ಇವತ್ತು ಅಲ್ಲಿ ಹೊರಟದ್ದು. ಗೊತ್ತಿಲ್ಲ ಕಾಂಬ ಹೆಂಗಿರುತ್ತಾ, ನಮ್ದು ದಿನ ಹೆಂಗಿರುತ್ತೆ, ಫುಲ್ ಖುಷಿ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಲಿ ಅಂದ್ಕೊಂಡು. ಬಟ್ ಲಾಗ್ ಮಾಡಲಿಲ್ಲ ಎಂತಕ್ಕಂದರೆ ನಾನು ರೀಸನ್ ಕೊಟ್ಟೆ ಅಲ್ಲ. ಸೊ ಸ್ವಲ್ಪ ಆ ಪ್ರಿಪ್ರೇಷನ್ನಲ್ಲೇ ಇದೆ. ಸೊ ಅದಕ್ಕೆ ಲಾಗ್ ಮಾಡೋಕ್ಕಾಗಿಲ್ಲ. ಕಾಂಬ ಇವತ್ತು ಏನೆಲ್ಲ ಮಾಡ್ತು, ಅಲ್ಲೂ ಹೋಗೋದು ಹೆಂಗಂದರೆ ಈಸಿನೇ ಆಯಿತಾ. ಆದರೆ ಸುಮಾರು ದೂರ ಆಯ್ತಲ್ಲ, ಅದೇ ಬೇಜಾರು. ಮೊದಲಂದರೆ ವಾರಕ್ಕಾದರೂ ಅಟ್ಲೀಸ್ಟ್ ಒಂದು ಸಲ ಹೋಗ್ತಿತ್ತು. ಬಟ್ ಇವಾಗ ತಿಂಗಳಿಗೂ ಒಂದು ಸಲ ಹೋಗೋಕ್ಕಷ್ಟೇ ಅಂತಕ್ಕಂದ್ರೆ ಸ್ವಲ್ಪ ದೂರ ಇಟ್ಟಿಲ್ಲ. ಅದು ಸ್ವಲ್ಪ ರೋಡ್ ಸೈಡ್ ಸಿಟ್ಟಿಂಗೂ ಇಡೋದಿಲ್ಲ, ಹಳ್ಳಿ ತಗೊಂಡು ಹೋಗಿರ್ತಾರೆ ಅಂತ ಮಾಡೋದು. ಸೊ ಅಲ್ಲಿಗೆ ಹೊರಟಿತ್ತೀಗ ಕಾಂಬ ಎಂತೆಲ್ಲ ತಗೊಂತೀನಿ ನಾನು. ಇಲ್ಲೇ ಪ್ರಿಪೇರ್ ಆಗಿಬಿಟ್ಟಿದೆ, ಎಂತ ತಗೊಂಡ್ಕೊಂಡು ಮೀನು ಸಾರು, ರೈಸ್ ಅಂದ್ಕೊಂಡು. ಆದರೂ ತುಂಬ ದಿನ ಲಾಗ್ ಮಾಡಲಿಲ್ಲ, ನನಗೆ ಒಂಥರ ಬೇಜಾರಾಗ್ತಾಯಿತ್ತು. ನಾನು ಇಂಥ ಲಾಗ್ ಮಾಡಲಿಲ್ಲ ತುಂಬ ದಿನದಿಂದ ಅಂದ್ಕೊಂಡು. ಇಟ್ಸ್ ಓಕೆ ಇರಲಿ. ಸೊ ಅದು ಬ್ಯುಸಿ ಆಫೀಸ್ ಅದಿದೆಲ್ಲ. ಸೊ ಒಟ್ಟೆ ಎರಡು ಮಾಡ್ಕೊಂಬತ್ತಿಲ್ಲ. ಯಾಕಂದ್ರೆ ನಾನು ಇಪ್ಪತ್ತು ಬೆಂಗಳೂರು, ನಾನು ರೆಡಿ ಮಾಡ್ತಿಪ್ಪತ್ತು ಬೈಂದೂರಂಗೆ ಚೂರು ಕಷ್ಟ ಆಯ್ತು.
ಸಲ ಕೊಟ್ಟಿರಂದರೆ ಚಿಕನ್ ಸುಕ್ಕ, ಫಿಶ್ ಸಾರು ಸಕ್ಕತ್ತಿತ್ತು ಗೈಸ್. ಮನೇಲಿ ಸಿಕ್ಕೋ ಟೇಸ್ಟ್ ಏನು ಸಿಕ್ಕೋದಿಲ್ಲ, ಎಂತಕ್ಕಂದ್ರೆ ಅವರು ಅಲ್ಲಿಂದ ಮೀನು ತಗೊಬರ್ತಾರಲ್ವ. ಆದರೂ ಒಂದು ರೇಂಜಿಗೆ ಏನು ಸ್ಯಾಟಿಸ್ಫ್ಯಾಕ್ಷನ್, 50% ಸ್ಯಾಟಿಸ್ಫ್ಯಾಕ್ಷನ್. ನಾನು ಬಾಯ್ಲ್ಡ್ ರೈಸ್ ತಿಂತಿಲ್ಲ ಅಂದರೆ ತಿಂತೇ ಇಲ್ಲ ಅಂತಲ್ಲ. ವೈಟ್ ರೈಸ್ ಇದ್ದರೆ ಕುಚ್ಚಕ್ಕೆ ಅನ್ನ ನಾನು ತಿಂತಿಲ್ಲ, ವೈಟ್ ರೈಸೇ ಇಷ್ಟ ನಾನು. ಹಾಯ್, ಓಕೆ. ಕೋಸ್ಟಲ್ ಕೈ ರುಚಿ ಹೋಗಿ ಬಂದಿದೆ ಅಂತ. ಪ್ರಾಬ್ಲಮ್ ಏನು ಗೊತ್ತಾ, ಈ ಕೂದಲು ಹಿಂಗೆ ನಿಲ್ಲುತ್ತೆ, ಬಟ್ ಅದೇನು ಹೋಗುವಾಗ ಸ್ವಲ್ಪ ಮಳೆಯಲ್ಲಿ ನೆನ್ಕೊಂಡು ಬಂದಿದೆ ಅಂತ ಸ್ವಲ್ಪ ಸೆಟ್ ಆಗಿತ್ತು. ಇವಾಗ ನೋಡ್ರೆ ಮಿಚ್ಕೊಬಿಡ್ತಿದೆ. ಓಕೆ, ಊಟ ಮಾಡ್ಕೊಬಂದ್ವಿ. ಅಪ್ಪ ಸ್ಯಾಟಿಸ್ಫ್ಯಾಕ್ಷನ್. ಇನ್ನೊಂದು 15 ದಿನ ಫಿಶ್ ತಿನ್ಬೇಕು ಅನ್ಸಲ್ಲ ನನಗೆ. ಅಲ್ಲಿ ಏನು ಗೊತ್ತಾ, ಫಿಶ್ ಫ್ರೈ ನಂಗೆ ಅಷ್ಟು ಇಷ್ಟ ಆಗ್ತಿಲ್ಲ, ಎಂತಕ್ಕಂದ್ರೆ ಹೆವಿ ಖಾರ. ನನಗೆ ಜಾಸ್ತಿ ಖಾರ ತಿಂತಿಲ್ಲ ನಾನು, ಅದಕ್ಕೆ ಖಾರ ಅಂತೂ ಹೆವಿ ಆಗ್ತದೆ. ಸೊ ಅದಕ್ಕೆ ಫ್ರೈ ತಿಂತಿಲ್ಲ. ಪ್ರಾಬ್ಲಮ್ ಎಂತಂದ್ರೆ ತುಟಿ ಎಲ್ಲ ಉರಿ ಶುರು ಆಗ್ತದೆ, ಅದಕ್ಕೆ ಆಯಿತಾ. ಸೊ ಅನ್ನ ಸಾಂಬಾರು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಪ್ಪ. ಮನೆ ಟೇಸ್ಟ್ ಇಲ್ಲ, ಊರ ಟೇಸ್ಟ್ ಅಷ್ಟೇ, ಊರ ಟೇಸ್ಟ್ ಅಷ್ಟೇ. ಸರಿ ಗೈಸ್, ಎಂತ ಇದು ಗೊತ್ತಾ, ರೋಡಂಗೆ ಫುಲ್ ಮಳೆ ಅಲ್ಲ, ಕೊಚ್ಚೆ ನೀರು ನಿಂತಿದೆ ಆಯಿತಾ. ಫುಲ್ ಯಾರು ಹಾರಿಸ್ಬಾರ್ದು ಅಂತ ಫುಲ್ ಗಾಡಿ ಬಂದ ತಕ್ಷಣ ಈಚೆ ಬರೋದೆಲ್ಲ ಮಾಡ್ತಿದ್ದೆ. ಬಟ್ ಎಲ್ಲ ಎಂತ ಐತಂದ್ರೆ ಸ್ವಲ್ಪ ನೀರಿತ್ತು, ಕಾಣಲಿಲ್ಲ. ಒಬ್ಬ ಬೈಕ್ ಅವ್ನು ಸ್ಪೀಡ್ ಬಂದದಾಯ್ತಾ, ಮೈಯೆಲ್ಲ ಚಂಡಿ ಬಂದ್ಬಿಟ್ಟು, ಪ್ಯಾಂಟ್ ಫುಲ್ ಕೆಳಗೆ ಒದ್ದೆ. ಬೆಂಗಳೂರು ನೀರು ನಮ್ಮೂರವ್ರು ನೀರು ತರಲ್ಲ, ನಮ್ಮೂರಾಗ ಮೈ ಫುಲ್ ನೀರು ಹಾರಿದ್ರು ನಂಗೆ ಎಂತ ಫೀಲ್ ಆಗ್ತಿಲ್ಲ. ಇಲ್ಲಿ ಚೀ ಓಕೆ ಗೈಸ್, ಅವಾಗವಾಗ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಇರೋಣ. ಸೊ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ಮತ್ತೊಂದು ವ್ಲಾಗ್ದಲ್ಲಿ ಮತ್ತೆ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್ ಯುವರ್ ಸೆಲ್ಫ್. ಬಾಯ್ ಬಾಯ್, ಗುಡ್ ನೈಟ್.